ಹಾ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರ್ಸ್. ಎಸ್, ವಿ ಆರ್ ಬ್ಯಾಕ್. ಎದಕ್ಕ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಿಫ್ತ್ T20. ಇವತ್ತು 4ನೇ T20. ನಿಮ್ಗೆ ಗೊತ್ತಿದ್ದಂಗ ಲಕ್ನೋದಾಗ ಫಾಗ್ ಎಫೆಕ್ಟ್ ಅಂತ ಒಂದು ಬಾಲ್ ಟಾಸ್ ಆರ್ಸ್ಲಿಲ್ಲ. ಟಾಸ್ ಆರ್ಸ್ಲಾರ್ದೆ ಮ್ಯಾಚ್ ಕ್ಯಾನ್ಸಲ್ ಆಯ್ತು. ಸೊ ಇವತ್ತು 5ನೇ T20 ಇಟ್ ಇಸ್ ಅ ವೆರಿ ಡಿಸೈಡ್ ಅಂತ ಹೇಳ್ಬೇಕು. ಒಂದ್ ವೇಳೆ ಏನಾದ್ರು ನಮ್ ಟೀಮ್ ಇಂಡಿಯಾ ಗೆಲ್ತಂದ್ರ ಸೀರೀಸ್ ಹೋಗ್ತೈತಿ. ಒಂದ್ ವೇಳೆ ಸೌತ್ ಆಫ್ರಿಕಾ ಅಂತ ಗೆಲ್ತಾರ ಸೀರೀಸ್ ಡ್ರಾ ಆಗೋ ಸಾಧ್ಯತೆ ಐತಿ. ಸೊ ಇದು ಏನೈತಿ, ಮಿಕ್ಸ್ಡ್ ಆಫ್ ಪಾಸಿಬಿಲಿಟೀಸ್ ಐತಿ ಇವತ್ತಿನ ಮ್ಯಾಚ್. ಆದ್ರೆ ನಮ್ ಇಂಡಿಯಾ ಟೀಮ್ ಇವತ್ತು ಹೆವಿ ಮಾಡಿಲ್ಲ, ಮಡಿ ಮ್ಯಾಚ್ ಅಂತ ಹೇಳ್ಬೇಕು. ಸೊ ಇಂತ ಡಿಸೈಡರ್ ಮ್ಯಾಚ್ ಇವತ್ತು ಎಲ್ಲಿ ನಡೀಲತ್ತೈತಿ ಅಂದ್ರೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ನಡೀಲತ್ತೈತಿ ಇವತ್ತಿನ ಮ್ಯಾಚ್. ಸೊ ನಿಮಗೆಲ್ಲ ಗೊತ್ತಿದ್ದಂಗ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಅಂದ್ರೆ ಬ್ಯಾಟಿಂಗ್ ಫೇವರ್ ಪಿಚ್ ಐತಿ. ಇಲ್ಲಿ ನಾವು ಸ್ಟಾಟ್ಸ್ ನೋಡಿದ ಪ್ರಕಾರ ಇಲ್ಲಿ ಐತಿ, ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಏನಂದ್ರೆ ಏನು ಎಫೆಕ್ಟ್ ಇಲ್ಲ. ಇಲ್ಲಿ ಎದಕ್ಕಾರ ಫಸ್ಟ್ ಬ್ಯಾಟಿಂಗ್ ಆಡಿದವರು 50% ವಿನ್ ಐತಿ, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 50% ವಿನ್ ಐತಿ. ಟೋಟಲ್ T20 ಇಂಟರ್ನ್ಯಾಷನಲ್ ಮ್ಯಾಚ್ ನಡೆದವು. ಅದ್ರೊಳಗ 3 ಫಸ್ಟ್ ಬ್ಯಾಟಿಂಗ್ ಟೀಮ್ ಇದ್ದವು, 3 ಸೆಕೆಂಡ್ ಬ್ಯಾಟಿಂಗ್ ಟೀಮ್ ಇದ್ದವು. ಸೊ ಅದಕ್ಕೆ ಯಾವುದೇ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ತಾ ಅನ್ನೋದು ಯಾವುದೇ ಎಫೆಕ್ಟ್ ಇಲ್ಲ. ಸೊ ಯಾರು ಬೇಕಾದ್ರೂ ಗೆಲ್ಬಹುದು. ಬ್ಯಾಟಿಂಗ್ ಫಸ್ಟ್ ಮಾಡಿ ಸೆಕೆಂಡ್ ಮಾಡಿ ನಿಮ್ ಟೀಮ್ ಮೇಲೆ ಡಿಪೆಂಡ್, ನಿಮ್ ಇರೋ ಸ್ಕಿಲ್ ನಿಮ್ ಇರೋ ಟೀಮ್ ಮೇಲೆ ಡಿಪೆಂಡ್. ಇನ್ನ ನೆಕ್ಸ್ಟ್ ಇಲ್ಲಿ ಮಾನ್ಯಗತಿ ಏನ್ರ ಆಕತ್ತ ಅಂತ ಕೇಳ. ಸೊ ಹಾಗೂ ಡೌಟ್ ಯಾಕಂದ್ರೆ ಮಾನ್ಯ ಅವತ್ತ ಲಕ್ನೋ ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ ಏರ್ ಕ್ವಾಲಿಟಿ ಸ್ವಲ್ಪ ಭಾಳ ಅಂದ್ರೆ ಭಾಳ ಹೆವಿ ಕಮ್ಮಿ ಐತಿ. ಆದಾತು ಡೆಲ್ಲಿ ಅದು ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ. ಸೊ ಅಹಮದಾಬಾದ್ ಸ್ವಲ್ಪ ಇದು ಚಲೋ ಇರ್ಬೇಕು, ಅದಕ್ಕೆ ಆಗಂಗಿಲ್ಲ ಅನ್ಸುತ್ತೆ. ಅದಕ್ಕೆ ಇನ್ನೊಂದು ಓಪನ್ ಏನದು ಫುಲ್ ಏನೈತಿ ಕವರ್ಡ್ ಗ್ರೌಂಡ್ ಐತಿ ಅಹಮದಾಬಾದ್ ಸ್ಟೇಡಿಯಂ. ಸೊ ಅದಾಗೂ ಡೌಟ. ಇನ್ನೊಂದು ಹೈಯೆಸ್ಟ್ ಕೆಪಾಸಿಟಿ ಹೊಂದಿರೋ ಸ್ಟೇಡಿಯಂ ಇದು, 1,32,000 ಕೆಪಾಸಿಟಿ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ. ಸೊ ಈ ಪಿಚ್ ಪ್ರಕಾರ ಪಿಚ್ ಬಂದ್ರ ಇದು ಪಕ್ಕಾ ಬ್ಯಾಟರ್ಸ್ ಫ್ರೆಂಡ್ಲಿ ವಿಕೆಟ್ ಐತಿ. ಇಲ್ಲಿ ಹೈಯೆಸ್ಟ್ ರನ್ ಚೇಸ್ ಆಗಿ ಹೈಯೆಸ್ಟ್ ಹೊಡೆದಿದ್ದು 234, ಇಂಡಿಯಾದವ್ರು ನ್ಯೂಜಿಲೆಂಡ್ ಮೇಲೆ ಹೊಡೆದಿದ್ದು. ಸೊ ಅದಕ್ಕೆ ಏನೈತಿ ಇದು ಬ್ಯಾಟ್ಸ್ ಫ್ರೆಂಡ್ಲಿ ಹೇಳಿ ಮಾಡಿತ್ತು ಬಿಚ್ಚ. ಮತ್ತ ಪೇಸರ್ ಸ್ವಲ್ಪ ಹೆಚ್ಚೈತಿ, ಸ್ಪೇಸರ್ಸ್ ಸ್ವಲ್ಪ ಹೆಚ್ಚ ಇದು ಯಾವ್ದು ಹೆಲ್ಪ್ ಐತಿ. ಆದ್ರೆ ಸ್ಪಿನ್ನರ್ಸ್ ಭಾಳ ಕಮ್ಮಿ ಐತಿ. ಸೊ ಆದ್ರೆ ಇವತ್ತು ಸ್ಪಿನ್ನರ್ಸ್ ಹೆಲ್ಪ್ ಬರೋದು ಭಾಳ ಕಮ್ಮಿ, ಸ್ಪಿನ್ನರ್ಸ್ ಹೊಡ್ಸ್ಕೊಳ್ಳೋ ಸಾಧ್ಯತೆ ಭಾಳ ಐತಿ ಮ್ಯಾಚ್ನಾಗ. ಸೊ ನೋಡಿ ನಮ್ಮ ಟೀಮ್ನ ಓನ್ ಚಕ್ರವರ್ತಿ ಅವ್ರದ್ದು ಹೆಂಗ್ ಬಾಲ್ ಹಾಕ್ತಾ ಇರುತ್ತೆ. ಓಕೆ, ಈಗ ವೆನ್ಯೂ ರಿಪೋರ್ಟ್ ಬಗ್ಗೆ ಆಯ್ತು, ವೆದರ್ ರಿಪೋರ್ಟ್ ಬಗ್ಗೆ ಆಯ್ತು, ಹಂಗ ನಾವು ಪಿಚ್ ರಿಪೋರ್ಟ್ ಬಗ್ಗೆನೂ ಮಾತಾಡಿದ್ವಿ. ಇನ್ನು ನಮ್ಮ ನಾಲ್ಕನೇದ್ರ ಬಗ್ಗೆ ಮಾತಾಡ್ಬೇಕಾದ್ರ ಮಾತಾಡ್ಬೇಕೇನಂದ್ರ ಇವತ್ತಿನ ಮ್ಯಾಚಿಗೆ ಸಂಜು ಸ್ಯಾಮ್ಸನ್ ಅವ್ರು ಆಡ್ಬಾರ್ದು. ಮಾನ್ಯನ ಬಂದಿತ್ತು. ಎದಕ್ಕಾರ ಶುಭ್ಮನ್ ಗಿಲ್ ಅವ್ರಿಗೆ ಅದೇನೋ ಫುಟ್ ಇಂಜುರಿ ಆಗಿತ್ತ. ಅದ್ರ ಸಂಬಂಧ ಇವತ್ತಿನ ಮ್ಯಾಚ್ನಾಗ ಸಂಜು ಸ್ಯಾಮ್ಸನ್ ಅವ್ರನ್ನ ಆಡಿಸ್ಬೇಕಂತೇಳಿ ಮಾನ್ಯ ಮ್ಯಾಚ್ನಾಗ ಬಂದಿತ್ತು. ಸೊ ಅದ ಇವತ್ತು ಕಂಟಿನ್ಯೂ ಆಗಿ ಸಂಜು ಸ್ಯಾಮ್ಸನ್ ಅವ್ರು ಇವತ್ತು ಆಡಬಹುದು ಅಂತ ಅನ್ಕೋಬಹುದು. ಇದಕ್ಕರ ಫುಟ್ ಇಂಜರಿ ಅಂದ್ರೆ ಒಂದೇ ದಿವಸ ಕಮ್ಮಿ ಆಗಲ್ಲ. ಸೊ ಅದಕ್ಕೆ ಐತಿ ಇವತ್ತು ಮ್ಯಾಚ್ನಾಗ ಸಂಜು ಸ್ಯಾಮ್ಸನ್ ಅವ್ರು ಆಡ್ಬೇಕು. ನೋಡ್ರಿ ಹೆಂಗೈತಿ, ಸಂಜು ಸ್ಯಾಮ್ಸನ್ ಅವ್ರ ಜಾಗನೇ ಇರಲಿಲ್ಲ ಟೀಮ್ನಾಗ. ಒಟ್ಟ ಯಾರನ್ನೂ ತೆಗಿಸ್ಲಾಕ್ ಬರ್ತಿರ್ಲಿಲ್ಲ. ಆದ್ರೆ ದೇವ್ರ ಒಂದು ಅವಕಾಶ ಕೊಟ್ಟವ್ರಿಗೆ ಹೇಳ್ಬೇಕು. ಸೊ ಅವ್ರ ಕಾಲ್ನು ಆಗಿದ್ ನನಗೆ ಗುಡ್ಡ ಹೇಳಂಗಿಲ್ಲ ಅಂದ್ರೆ ಅವಕಾಶ ಹೆಂಗ್ ಬರ್ತದೆ ಹೇಳಕ್ ಬರಲ್ಲ ಒಂದು ಪ್ಲೇಯರ್ಗೆ. ಈಗ ಯಾರು ಸಂಜು ಸ್ಯಾಮ್ಸನ್ ಅಂತ ಟ್ಯಾಲೆಂಟ್ ಇದ್ದವ್ರಿಗೆ ಚಾನ್ಸ್ ಸಿಗ್ಲಿಲ್ಲ. ಸೊ ಈಗ ಸದ್ಯಕ್ಕೆ ಚಾನ್ಸ್ ಸಿಗತ್ತೆ. ಸೊ ಅದನ್ನ ಅವಕಾಶ ಸದುಪಯೋಗ ಪಡಿಸ್ಕೋಬೇಕು ಸಂಜು ಸ್ಯಾಮ್ಸನ್ ಮುಂದಿನ T20 ಟೀಮ್ ಸೆಲೆಕ್ಟ್ ಆಗ್ಬೇಕಾರೆ. ಸೊ ನೋಡೋ ಏನ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಅವ್ರ ಹೇಳಿ. ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಅಪ್ಡೇಟ್ ಏನಂದ್ರೆ ಇವತ್ತು ಬುಮ್ರಾ ಅವ್ರು ಆಡೋ ಸಾಧ್ಯತೆ ಎಲ್ಲ ಐತಿ. ಇವತ್ತ ಬುಮ್ರಾ ಅವ್ರು ಬಂದ್ರ ಹರ್ಷಿತ್ ರಾಣಾ ಹೊರಗೆ ಹೋಗ್ಬೇಕಾಗೈತಿ. ಸೊ ಅದಕ್ಕೆ ನೋಡ್ಬೇಕೈತಿ ಯಾರನ್ನ ಹೊರಗೆ ಹಾಕ್ತಾರ ಗೊತ್ತಿಲ್ಲ. ಇವತ್ತ ಹರ್ಷಿತ್ ರಾಣಾ ಹೊರಗೆ ಹೋಗೋ ಸಾಧ್ಯತೆ ಐತಿ, ಬುಮ್ರಾ ಇರಬೇಕು. ಓಕೆ, ಇವತ್ತು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಹೇಳ್ಕೊತ ಹೋಗ್ಬಿಡ್ತೀನಿ. ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಹೆಂಗಿತ್ತಾರ, ಓಪನಿಂಗ್ ಒಳಗ ಅಭಿಷೇಕ್ ಶರ್ಮಾ ಗೊತ್ತ ರಾಕ್ ಸಾಲ್ಟ್ ಫಾರ್ಮ್ಗ ಸ್ವಲ್ಪ ಆ ಕಡೆ ಹೊಡ್ಲಕ್ ಹೋಗಿ ಔಟ್ ಆಗ್ಲತ್ತಾರ. ಸ್ವಲ್ಪ ಏನೈತಿ ಫಾರ್ಮ್ ಕಣ್ಕೊಂಡ್ರೆ ಹೆವಿ ಭಾರಿ ಆಗತಿ. ಅದ್ರ ಜೊತೆ ಏನ್ ಬರ್ತಾರ ಸಂಜು ಸ್ಯಾಮ್ಸನ್ ಬರ್ತಾರ ನಾ ಎಲ್ಲ ಅನ್ಕೋತೀನಿ. ಇನ್ನು 3ನೇ ನಂಬರ್ ಏನೈತಿ ಸೂರ್ಯಕುಮಾರ್ ಯಾದವ್ ಬರ್ತಾರೋ, 4ನೇ ನಂಬರ್ ತಿಲಕ್ ವರ್ಮಾ, 5ಕ್ಕೆ ಜಿತೇಶ್ ಶರ್ಮಾ, 6ಕ್ಕೆ ಹಾರ್ದಿಕ್ ಪಾಂಡ್ಯ, ಮತ್ತ 7ನೇ ನಂಬರ್ ಜಾಗನ ಸ್ವಲ್ಪ ಕಡೆ ಐತಿ. ವಾಷಿಂಗ್ಟನ್ ಸುಂದರ್ ಆಡ್ತಾರೋ ಏನ ಶಾಬಾಜ್ ಅಹ್ಮದ್ ತರ್ತಾರೋ ನೋಡ್ಬೇಕಾಯ್ತದ. ಒಂದ್ ಜಾಗ ಒಂದ್ ಸ್ವಲ್ಪ ಕುತೂಹಲ ಬಾಳ ಐತಿ. 8ನೇ ನಂಬರ್ ಜಾಗ 7ಕ್ಕೆ ಶಿವಮ್ ದುಬೆ ಬರ್ತಾ, 8ಕ್ಕೆ ಇದೇನ್ ಜಾಗ 8ನೇ ನಂಬರ್ ಐತಿ ವಾಷಿಂಗ್ಟನ್ ಸುಂದರ್ ಆಡ್ತಾರೋ ಇಲ್ಲ ಇದು ಶಾಬಾಜ್ ಅಹ್ಮದ್ ಆಡ್ತಾರೋ ಇದೊಂದೇ ನೋಡ್ಬೇಕಾಯ್ತು ಅಂದ್ಬಿಟ್ರೆ ಎಲ್ಲ ಸಾರ್ಟೆಡ್ ಟೀಮ್. ಇನ್ನು 9ನೇ ನಂಬರ್ ಯಾರು ಬರ್ತಾರೆ ಅಂದ್ರೆ ವರುಣ್ ಚಕ್ರವರ್ತಿ, 10ಕ್ಕೆ ಜಸ್ಪ್ರೀತ್ ಬುಮ್ರಾ, 11ಕ್ಕೆ ಹರ್ಷಿತ್ ಸಿಂಗ್. ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲ್ಲನ. ಸೊ ಈ ಟೀಮ್ ಇಂಡಿಯಾ ಪ್ಲೇಯಿಂಗ್ ನಿಮ್ಗೂ ಬರೋಬ್ಬರಿ ಅನ್ಸಿದ್ರೆ ವಿಡಿಯೋ ತಮ್ಮ ಎಸ್ ಅಂತ ಕಾಮೆಂಟ್ ಮಾಡ್ರಿ. ಇಲ್ಲ ಅಂದ್ರೆ ನಿಮ್ದು ಏನ್ ಪ್ಲೇಯಿಂಗ್ ಇಲ್ಲ ಅಂತ ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ. ಸೊ ಪ್ರಿಡಿಕ್ಷನ್ ಬಗ್ಗೆ ಗೊತ್ತೈತಿ, ಪ್ರಿಡಿಕ್ಷನ್ ಹೇಳೋದು ಬಿಟ್ಟು ಪ್ರಿಡಿಕ್ಷನ್ ಬ್ಯಾಡ್ ಅಂತ ನಾನು ಅನ್ಕೋತೇನೆ. ಸೊ ನೋಡೋ ಏನ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಇವತ್ತು ಗೆದ್ರೆ ಸೀರೀಸ್ ಗೆಲ್ತೀವಿ, ಇಲ್ಲಾಂದ್ರೆ ಸೀರೀಸ್ ಡ್ರಾ ಆಗತ್ತೆ ಅಷ್ಟೇನು ಕಳ್ಕೊಂತದೇನಿಲ್ಲ. ಸೊ ನೋಡೋ ಏನಾಗತ್ತೆ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ಪ್ಲೀಸ್ ಲೈಕ್ ಮಾಡಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.